ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ ಇನ್ ಮೈ ಲೈಫ್ ಮಾಡ ಅನ್ಕೊತಿದ್ದೀನಿ. ಕಾಂತಾರ ಫಿಲಮ್ಗೆ ಹೋಗ್ತಾ ಇದ್ದೀನಿ ನೈಟ್. ಸೊ ಇವಾಗ ನಾನು ಕಬ್ಬಿನ ಹಾಲು ಕುಡಿಯೋಕೆ ಬಂದಿದ್ದೀನಿ. ಅಪ್ಪ ಎಷ್ಟು ಟ್ರಾಫಿಕ್ ಇದೆ. ಮೂವಿ ನೋಡಿ ಇಂಟರ್ವಲ್ ಅಲ್ಲಿ ಹೇಳ್ತೀನಿ ಫಸ್ಟ್ ಹಾಫ್ ಹೆಂಗಿತ್ತು ಅಂತ. ಬಿಕಾಸ್ ಇವತ್ತು ವಾಲ್ಮೀಕಿ ಜಯಂತಿ. ಜನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್. ಸೊ ಇವತ್ತು ತುಂಬಾ ದಿನ ಆದ್ಮೇಲೆ ಆ ಡೇ ಇನ್ ಮೈ ಲೈಫ್ ಮಾಡ ಅನ್ಕೊತಿದ್ದೀನಿ. ಯಾಕೆ ಗೊತ್ತಾ, ಇವತ್ತು ನಾನು ಕಾಂತಾರ ಫಿಲಮ್ಗೆ ಹೋಗ್ತಾ ಇದ್ದೀನಿ ನೈಟ್ ಶೋ. ಬಿಕಾಸ್ ಅಪ್ಪ ಫ್ರೀ ಆಗಬೇಕು, ನೈಟ್ ಶೋ ಹೋಗೋಣ ಅಂದ್ಬಿಟ್ಟು ನೈಟ್ ಟಿಕೆಟ್ ಬುಕ್ ಮಾಡಿದ್ದೀನಿ. ಮತ್ತು ಇನ್ನೇನು ಮರ್ತೋಯ್ತು. ಬೆಳಗ್ಗೆ ಇವಾಗ ಎಷ್ಟು ಗಂಟೆ ಗೊತ್ತಾ, 11 o'clock ಇವತ್ತು ಎದ್ದಿದ್ದೀನಿ. ಮನೇಲಿ ಯಾರು ಎಬ್ಸ್ಲೂ ಇಲ್ಲ ಇವತ್ತು ನನ್ನ. ಬಿಕಾಸ್ ಇವತ್ತು ವಾಲ್ಮೀಕಿ ಜಯಂತಿ ಅಂತ ಲೇಟಾಗಿ ಎದ್ದಿದ್ದೀನಿ ಅಂತಲ್ಲ. ನನ್ನ ನೈಟ್ ನಂದು 2 ಪ್ರಮೋಷನ್ ಶೂಟ್ ಇತ್ತು. ಅದನ್ನೆಲ್ಲ ಸೆಟ್ ಮಾಡಿ ಎಡಿಟ್ ಇನ್ನೂ ಮಾಡಿಲ್ಲ. ಕಟ್ ಮಾಡಿ ಇಡೋ ಅಷ್ಟೊತ್ತಿಗೆ ಅರೌಂಡ್ 1:30 2 o'clock ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನನಗೂ ನಿದ್ದೆ ಬಂದುಬಿಡ್ತು. ಮೇ ಬಿ ಅವ್ರಿಗೂ ಅರ್ಥ ಆಯ್ತೇನೋ, ಅದಕ್ಕೆ ಎಬ್ಸಕ್ಕೆ ಹೋಗಿಲ್ಲ. 10:30 ಎದ್ದೆ. ಇವಾಗ 11 o'clock ಆಗಿದೆ. ಸುಮ್ಮನೆ ಎಷ್ಟು ತನಕ ಕೂತ್ಕೊಂಡು ನಂದು ರೀಲ್ಸ್ಗಳು, ಎಷ್ಟು ವ್ಯೂಸು, ಕಮೆಂಟು, ಯೂಟ್ಯೂಬಲ್ಲಿ ಏನು ಕತೆ ಪ್ರತಿಯೊಂದನ್ನು ನೋಡ್ತಾ ಇದ್ದೆ. ಸೊ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಈ ವ್ಲಾಗ್ನ ಕೊನೆವರೆಗೂ ನೋಡ್ಬಿಟ್ಟು ಏನು ಮಾಡಬೇಕು, ಲೈಕ್, ಶೇರ್, ಕಮೆಂಟ್ ಮಾಡಿಬಿಟ್ಟು ಈ ರೀಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಬೇಕು. ರೀಲಲ್ಲ, ವ್ಲಾಗ್ನ. ಅದು ವಾಯ್ಸ್ ಕೊಡ್ಬೇಕಾದ್ರೆ ಅಭ್ಯಾಸ ಆಗಿಬಿಟ್ಟು ಅದೇ ಬರ್ತಾಯಿದೆ. ಸೊ ಇವಾಗ ಹೇರ್ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ ನಾನು. ಐ ಹೋಪ್ ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ. ನೆನ್ನೆ ಒಂದು ಚೆನ್ನಾಗಿರೋ ಒಂದು ಸೆಲಾನ್ಗೆ ಹೋಗಿದ್ದೆ. ಸೊ ಅಲ್ಲಿ ಒಂದು ಬೆಸ್ಟ್ ಹೇರ್ ಸ್ಪಾ, ಅದ್ರ ಜೊತೆಗೆ ಹೇರ್ ಕಟ್ ಸಖತ್ತಾಗಿದೆ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ. ನನ್ನ ಹೇರ್ ಅಂದ್ರೇ ತುಂಬ ಇಷ್ಟ. ಹೇರ್ ಅಂದರೆ ಹೆಂಗಿಷ್ಟ ಅಂದರೆ ಕಟ್ ಮಾಡ್ಸೋಕ್ಕೂ ಇಷ್ಟ, ಉದ್ದ ಬೆಳ್ಸೋಕ್ಕೂ ಇಷ್ಟ, ಆ ಥರ ಕೈಂಡ್ ಆಫ್. ನನ್ನ ಕೂದಲು ನನಗಿಂತ ಬೇರೆಯವ್ರಿಗೆ ತುಂಬ ಇಷ್ಟ. ಎಲ್ಲ ನನ್ನ ಕೂದಲು ಹೊಗಳ್ತಾ ಇರ್ತಾರೆ. ಸೊ ನೋಡಿ, ಸಖತ್ತಾಗಿದೆ ಅಲ್ವಾ? ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿಬಿಟ್ಟು ಹೋಗಿ ಬೇಕಾದ್ರೆ. ಸೆಲಾನ್ ತುಂಬ ಚೆನ್ನಾಗಿದೆ. ನಿಯರ್ ಕುವೆಂಪು ನಗರ್, ಅಮೃತ್ ಗೋಬಿ ಎದುರುಗಡೆನೇ ಇರೋದು. ಆದಷ್ಟು ಬೇಗ ಅದ್ರ ಮೇಲೆ ನಾನು ರೀಲ್ಸ್ ಅಪ್ಲೋಡ್ ಮಾಡ್ತೀನಿ. ಟೈಮ್ ಬೇಕು ಎಡಿಟ್ ಮಾಡೋಕ್ಕೆಲ್ಲ. ಆ್ಯಂಡ್ ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಬರೋಣ. ಇವತ್ತು ಟ್ಯೂಸ್ಡೇ. ಮನೇಲಿ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡಿದಾರಂತೆ. ಅದನ್ನು ತಿನ್ನಬೇಕು. ಜಸ್ಟ್ ನಾರ್ಮಲ್ ಡೇ ಇರುತ್ತೆ. ಇವಾಗ ಬ್ಲಾಗ್ ಕಂಪ್ಲೀಟ್. ಸೊ ಬೇಗ ಹೋಗಿ ಪಟ್ಟಂತ ಸ್ನಾನ ಮಾಡ್ಕೊಂಡು ಬರುವ. ಸೊ ಸ್ನಾನ ಎಲ್ಲ ಆಯಿತು. ಇವಾಗ ಕೂದಲು ನೋಡಿ ನೀಟಾಗಿ ಇಷ್ಟಿದೆ. ಆ್ಯಂಡ್ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ. ಎನರ್ಜಿ. ಆ್ಯಂಡ್ ನಿನ್ನೆ ಕಾಲೇಜಲ್ಲಿ ಜೆಪ್ಟೋ ಮಾಡಿದ್ದೆ. ಇಷ್ಟು ದೊಡ್ಡ ಪ್ಯಾಕೆಟ್ ಬಂದ್ಬಿಟ್ಟಿದೆ. ಸೊ ಅದನ್ನು ಇವಾಗ ಇಟ್ಕೊಂಡು ತಿಂತಾ ಇದ್ದೀನಿ. ಬಿಕಾಸ್ ಏನಾದರೂ ಬೇಕು ಅನ್ಸುತ್ತಲ್ವ ಟಿ ವಿ ನೋಡಬೇಕಾದ್ರೆ, ಅದಕ್ಕೆ. ನಾ ತಿನ್ನಲ್ಲ, ನೀನೇ ತಿನ್ಕೋ. ನಾನು ಉಪ್ಪಿಟ್ಟು ತಿನ್ನಲ್ಲ, ಇಸ್ಕೊತಾ ಇದ್ದೀನಿ. ಬಿಕಾಸ್ ಉಪ್ಪಿಟ್ಟು ಇಷ್ಟ ಇಲ್ಲ ನನಗೆ. ಸೊ ಅದೇ ಇವತ್ತು ಚಂಡಿಕಾ ಹೋಮ ಇದೆ ದೇವಸ್ಥಾನದಲ್ಲಿ. ಇವತ್ತು ಅಂಬಾಸೆ ಅಲ್ವಾ? ಸೊ ಅದಕ್ಕೆ ಅಮ್ಮ ಅಲ್ಲಿ ಪೂರ್ಣಿಮೆ ಅಂತ ಸಾರಿ ಮರ್ತ್ಬಿಟ್ಟೆ, ಎಲ್ಲ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲ ನಮ್ಮ ಮನೆಯಿಂದ ಸ್ವಲ್ಪ ಹತ್ತಿರ ಏನಿಲ್ಲ, ದೂರನೇ. ಸೊ ಇದು ಪೋಣಿ ಆಗ್ತದೆ, ಹೇರ್ ಕಟ್ ಹಿಂಗೆ ಬರುತ್ತೆ. ಹಿಂಗೆ ಸೈಡಿಂದ ಚೆನ್ನಾಗಿ ಕಾಣಿಸುತ್ತೆ. ನೆನ್ನೆ ಸೆಟ್ ಮಾಡಿದ್ದೆ, ಇವಾಗ ಹೊಟ್ಟೋಗಿದೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ತೋರಿಸ್ತೀನಿ ನಿಮಗೂ ಹೆಂಗೆ ಪೂಜೆ ಇರುತ್ತೆ ಅಂತ. ಆಗಿದ್ದೀವಿ ಅಮೃತೇಶ್ವರ ಟೆಂಪಲ್. ಎವ್ರಿ ಟೈಮ್ ಇಲ್ಲೇ ಬರೋದು. ಹೆವಿ ಜನ. ಸೊ ಒಳಗೆ ಹೋಗ್ಬೇಕು. ಹೋಮ ಎಲ್ಲ ನಡೀತಾ ಇದೆ, ನೋಡಿಕೊಂಡು ಆಮೇಲೆ ಹೊರಡೋದು. ಮಂಗಲಂ ನೀರಾಜಯಿಷ್ಮೆ ಧುರಂತೆ ದೇವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾತ್ತಾಂ ಧ್ರುವಂ ಶ್ರೀ ಚಂಡಿಕಾ. ಇದು ಪ್ರಸಾದ. ಇವೆರಡು. ಒಂದು ಲಾಡು ಕೊಡ್ತಿದ್ರು, ಅದು ನಮಗೆ ಕೊಟ್ಟೇ ಇಲ್ಲ. ಲಾಡು ಕೊಡ್ತಿದ್ರು ಎಲ್ರಿಗೂ. ಸೊ ಸ್ವಲ್ಪ ಬಿಸಿಬೇಳೆ ಬಾತು, ಕೇಸರಿ ಬಾತ್, ಪುಳಿಯೋಗರೆ ಮನೇಲಿ ಮಾಡಿರೋದು. ಟ್ಯೂಸ್ಡೇ ಆಗಿರೋದ್ರಿಂದ ನಾನು ಟೆಂಪಲ್ಗೆ ಬಂದಿದ್ದೀನಿ. ಹೋಗ್ತಾ ಇದ್ದೀನಿ ನಡ್ಕೊಂಡು. ಸೊ ಇವಾಗ ನಾನು ಕಬ್ಬಿನ ಹಾಲು ಕುಡಿಯೋಕೆ ಬಂದಿದ್ದೀನಿ. ದೇವಸ್ಥಾನಕ್ಕೆಲ್ಲ ಹೋಗಿ ಮುಗಿಸ್ಕೊಂಡು ಬಂದು, ಬಿಕಾಸ್ ತುಂಬ ಕುಡಿಬೇಕನ್ಸುತ್ತೆ, ಕ್ರೇವಿಂಗ್ ಆಗ್ತಾಯಿತ್ತು ಅದಕ್ಕೆ. ದಸರಾ ಮುಗ್ದು 1 ವೀಕ್ ಆಗ್ತಾ ಬಂತು. ಟ್ರಾಫಿಕ್ ನೋಡಿ,
ಓ ಮೈ ಗ್ಯಾಡ್ ಇಷ್ಟೊಂದು ಜನ ಅಪ್ಪ ಎಷ್ಟು ಟ್ರಾಫಿಕ್ ಇದೆ ಇದೊಳ ಅಲ್ಲ ಮುಂದೆ ಬಂದಿದ್ದೀವಿ ಎಷ್ಟು ಟ್ರಾಫಿಕ್ ಇದೆ ಅಂದರೆ ಲೈಕ್ ಬೆಂಗಳೂರು ಫೀಲ್ಸ್ ಫುಲ್ಲು ಇಲ್ಲಿ ಮೈ ಗ್ಯಾಡ್ ಫುಲ್ ಟ್ರಾಫಿಕ್ ಸೋ ಮೆನಿ ಡೇಸ್ ಇಷ್ಟೊಂದು ಜನ ನೋಡ್ತಾ ಇರೋದು ಬಿಕಾಸ್ ಹೌಸ್ಫುಲ್ ಆಗಿಬಿಟ್ಟಿದೆ ನಮ್ದಕ್ಕೆಲ್ಲ ಇವತ್ತು ಒಬ್ಬಂದು ಸೀಟ್ ಖಾಲಿ ಇಲ್ಲಪ್ಪ ಹೌಸ್ಫುಲ್ಲು 10:30ಗೆ ಕೈ ಒದ್ದೆ ಮಾಡಿಕೊಂಡು ಶೋಕಿಗಳು ಇವ್ರದ್ದು ಬೇಕಾ ಶೋಕಿಗಳು ಅಪ್ಪ ಜನ ಕೂತಿದ್ದೀವಿ ಸೊ ಮೂವಿ ನೋಡಿ ಇಂಟರ್ವಲ್ ಹೇಳ್ತೀನಿ ಫಸ್ಟ್ ಆಫ್ ಹೆಂಗಿತ್ತು ಅಂತ ಎಂಡ್ ಮಾಡೋಕ್ಕಾಗಲ್ಲ ಬಿಕಾಸ್ ಬಂದಿತ್ತು ಅರೌಂಡ್ 2:30 3 o'clock ಆಗ್ಬಿಟ್ಟಿತ್ತೇನೋ ಅದು ನೆನಪಿಲ್ಲ ನನಗೆ ಸೊ ಅಷ್ಟೊಂದಾಗೆ ಎಂಡ್ ಮಾಡೋಕ್ಕಾಗಿಲ್ಲ ಮೂವಿ ಮಾತ್ರ ಕ್ರೇಜಿ ಆಗಿದೆ ಜಾಸ್ತಿ ಕ್ಲಿಪ್ಸ್ ಹಾಕೋಕ್ಕಾಗಿಲ್ಲ ಬಿಕಾಸ್ ಯಾಕೆ ಬೇಕು ಆಮೇಲೆ ಮುಂದೆ ತೊಂದರೆ ಆಗ್ಬಿಡುತ್ತೆ ಹಂಗೆಲ್ಲ ಹಾಕಿದ್ದೀನಿ ಅಂತ ಕಾಪಿರೈಟ್ಸ್ ಇಶ್ಯೂಯಿಂದ ಆ್ಯಂಡ್ ನೀವು ಹೋಗಿ ನೋಡ್ಕೊಂಡು ಬನ್ನಿ ಯಾರ್ಯಾರು ಹೋಗಿದ್ದೀರಾ ಪ್ರಾಬಬ್ಲಿ ಅವ್ರಿಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ ಯಾರ್ಯಾರು ಇನ್ನೂ ಹೋಗಿಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ ಪ್ಲೀಸ್ OTT ಬರುತ್ತೆ ಅಂತ ಕೂತ್ಕೊಂಬಿಡಿ ಹೋಗಿ ನೋಡ್ಕೊಂಡು ಬನ್ನಿ ಐ ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಯ್ತು ಅನ್ಕೋತೀನಿ ನೀವು ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾಗ ನನಗೆ ಆ್ಯಕ್ಚುಲಿ ಹೆವಿ ಇಷ್ಟ ನನಗಿದೆ ನಮ್ಮ ಕಬ್ಬುದು ಚೆನ್ನಾಗಿರುತ್ತೆ ಕೋಲ್ಡ್ ಹೋಗ್ಬಿಟ್ಟು ಮನೆಗೆ ಬಂದೆ ಇವಾಗ ಟೈಮ್ 7:45 ಆಗಿದೆ ನಮ್ಮದು ಶೋ ಇರೋದು ಅಂದರೆ ಮೂವಿ ಶೋ ಇರೋದು 10:30 ಬಿಕಾಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಅಪ್ಪನ ಮೆಡಿಕಲ್ ಕ್ಲೋಸ್ ಮಾಡ್ಕೊಂಡು ಆರಾಮ್ಸೆ ಬರ್ಬೋದು ಅಂತ 10:30ಗೆ ನಾವು ಎವ್ರಿ ಮೂವಿಗೂ ತೊಗೊಳೋದು ಸೊ ಹಂಗೆ ಇವಾಗೂ ಅಷ್ಟೇ ಇವಾಗ ಊಟ ಮಾಡಿಕೊಂಡು ಹೊರಡೋದು ಅದು ಲೈಕ್ 10 o'clock ಬಿಟ್ಟರೂ ಸಾಕು ಜಸ್ಟ್ ಇಲ್ಲೇ ಅಲ್ವಾ ಅಷ್ಟೊಂದು ಟ್ರಾಫಿಕ್ ಇರಲ್ಲ ದಸರಾ ಮುಗ್ದೋಗಿದೆ ಅಂತ ಅಷ್ಟೇ ಆ್ಯಂಡ್ ಇವಾಗ ಸ್ವಲ್ಪ ಹಂಗೆ ಕೂತ್ಕೊಂಡು ಸೀರಿಯಲ್ ನೋಡ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತು ಬಿಗ್ ಬಾಸ್ ಅರ್ಧ ನೋಡೋಕ್ಕಾಗುತ್ತೆ ಆ್ಯಕ್ಚುಲಿ ಇವತ್ತು ಎಪಿಸೋಡ್ ತುಂಬ ಚೆನ್ನಾಗಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ನಾನು ರಿಪೀಟೆಡ್ ಎಪಿಸೋಡ್ ನೋಡೋದು ಸೊ ಅಷ್ಟೇ ಗೈಸ್ ಮೂವಿಗೆ ಹೋಗ್ತಾ ಸಿಗ್ತೀನಿ